ಧಿಕ್ಕಾರ. ರೈತ ಕಾರ್ಮಿಕರೇ ಒಂದಾಗಿ, ರೈತ ಕಾರ್ಮಿಕರೇ ಒಂದಾಗಿ. ಉದ್ಯೋಗವನ್ನು ಕಿತ್ತಿಕೊಳ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ, ಧಿಕ್ಕಾರ. ಕೇಂದ್ರ ಸರ್ಕಾರದ ಜನ ವಿರೋಧ ನೀತಿಯನ್ನು ವಿರೋಧಿಸೇ ವಿರೋಧ. ಕೇಂದ್ರ ಸರ್ಕಾರವು ಗ್ರಾಮೀಣ ಜನತೆಗೆ ಉದ್ಯೋಗ ಖಾತ್ರಿಪಡಿಸುವ ಉದ್ದೇಶದಿಂದ ತಂದಿದ್ದ ಎಂಜಿ ನರೇಗಾ ಕಾಯ್ದೆ ಬದಲಿಗೆ ವಿಕಸಿತ ಭಾರತ್ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಮಸೂದೆ 2025 ಜಾರಿಗೊಳಿಸುತ್ತಿರುವುದಕ್ಕೆ ವಿರೋಧಿಸಿ ಎಡಪಕ್ಷಗಳ ಒಕ್ಕೂಟ ಸಿಪಿಐ-ಎಂ, ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗಳವರೆಗೆ ಮೆರವಣಿಗೆ ಮೂಲಕ ಹೋಗಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಿಪಿಐ-ಎಂ ಜಿಲ್ಲಾ ಕಾರ್ಯದರ್ಶಿ ಕಮಡ್ ಕೆ ನೀಲಾ ಮತ್ತು ಸಿಪಿಐ-ಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಕಮಡ್ ಪ್ರಭುದೇವ್ ಒಳಸಂಗಿ ಹಾಗೂ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯರಾದ ಕಮಡ್ ವಿಜಿ ದೇಸಾಯಿ ಅವರು ಮಾತನಾಡುತ್ತಾ, ಇವತ್ತಿನ ಹೋರಾಟದ ಒಂದು ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಜೊತೆಗೆ ನಮ್ಮ ನೀಲಾ ಅವರು, ನಮ್ಮ ಕಾಮೆಂಟ್ಸ್ ಬೇರೆ ಎಲ್ಲರೂ ಮಾತಾಡಿದ್ದಾರೆ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾತಕ್ಕೋಸ್ಕರ ಈ ಕಾನೂನ ಬದಲಾವಣೆ ಮಾಡಿದ್ದಾರೆ. ಇದು ನಮ್ಗೆ ಸ್ಪಷ್ಟ ಆಗಬೇಕಾಗಿದೆ ಇವತ್ತ. ಯಾಕಂದ್ರೆ ಉದ್ಯೋಗ ಖಾತ್ರಿ ಅದೊಂದು ಆಕ್ಟ್ ಆಗಿತ್ತದು, ಒಂದು ಕಾಯ್ದೆ ಇತ್ತು. ಸರ್ಕಾರಕ್ಕೆ ಕಾನೂನುಬದ್ಧವಾಗಿ ನಾವು ಏನು ಕೇಳ್ತೀವಿ ಅದನ್ನು ತೆಗಿಬೇಕಾಗಿದೆ ಇವತ್ತ. ಆ ಆಕ್ಟ್ನ ತೆಗೆದು ಈಗೇನು ಮಾಡಿದ್ದಾರೆ, ಒಂದು ಮಂಡಳಿ ತರ ಮಾಡ್ತಾ ಇದ್ದಾರೆ. ನಾವು ಸ್ಕೀಮ್ ಮಾಡಿದ್ದಾರೆ ಇವತ್ತ. ಆಕ್ಟ್ ಆಗಿದ್ರೆ ನಾವು ಆ ಕಾಯ್ದೆಗೆ ಬೇಕಂತ ಬರಬೇಕಾಗಿರ್ತಕ್ಕಂಥ ಸವಲತ್ತುಗೋಸ್ಕರ ನಾವು ಅಧಿಕಾರಿಗಳ ವಿರುದ್ಧ ಅಟ್ಲೀಸ್ಟ್ ಹೋರಾಟ ಮಾಡಬಹುದಾಗಿತ್ತು, ಕಾನೂನುಬದ್ಧ ಹೋರಾಟ ಮಾಡಬಹುದಾಗಿತ್ತು. ಫಸ್ಟ್ ಅದನ್ನೇ ಕಿತ್ತುವಂತ ಇದ್ದಾರೆ. ಇದು ಒಂದೇ ಅಲ್ಲ, ಕೇಂದ್ರ ಸರ್ಕಾರ ನೀವು ನೋಡಿ ಎಲ್ಲಾ ಕ್ಷೇತ್ರದಲ್ಲಿ ಯಾವುದು ಸಂವಿಧಾನಾತ್ಮಕವಾಗಿ ರೈಟ್ಸ್ ಕೊಟ್ಟಿದೆ ಅದನ್ನು ಕಿತ್ತಾ ಇದ್ದಾರೆ ಇವತ್ತು. ಕಾರ್ಮಿಕ ಕಾಯ್ದೆಗಳು 28, 29 ಕಾರ್ಮಿಕ ಕಾನೂನುಗಳನ್ನ ತೆಗೆದುಹಾಕಿ 4 ಸಂಹಿತೆಗಳನ್ನ ಮಾಡಿದ್ರು. ಉದ್ದೇಶ ಏನು? ಕಾರ್ಮಿಕರು ಅನ್ಯಾಯ ಆದಾಗ ನೀವು ಕಾನೂನುಬದ್ಧವಾಗಿ ಹೋಗ್ಬಾರ್ದು, ಲೇಬರ್ ಕೋರ್ಟಿಗೆ ಹೋಗ್ಬಾರ್ದು. ಅದೇ ತರ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿ ಕಾನೂನುಬದ್ಧವಾಗಿರೋದನ್ನ ಕಿತ್ತಿ ಹಾಕ್ತಾ ಇದ್ದಾರೆ. ನಿಮ್ಗೆ ಒಂದು ಹೋರಾಟದ ರೈಟ್ಸ್ ಇರಬಾರ್ದು. ಅದು ಅದೇ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪರಿವರ್ತಿಸ್ತಾ ಇದ್ದಾರೆ. ಸ್ನೇಹಿತರೆ, ಅವ್ರು ಏನ್ ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ತರ್ತಾ ಇದೀವಿ, ಮೊದಲು ಚೆನ್ನಾಗಿಲ್ಲ, ತುಂಬಾ ಇದು ಕರಪ್ಟಿವ್ ಆಗಿತ್ತು, ಪಾರದರ್ಶಕವಾಗಿಲ್ಲ ಅಂತ ಹೇಳ್ತಾ ಇದ್ದಾರ. ಆದ್ರೆ ವಾಸ್ತವದಲ್ಲಿ ಇದೆಲ್ಲ ಸಸಿ ಸುಳ್ಳು ನಮ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತ ಈ ಒಂದು 2005ರಲ್ಲಿ ಬಂದಂತ ಈ ಒಂದು ಕಾಯ್ದೆ ಎಷ್ಟೋ ಜನರಿಗೆ ಜೀವನ ಆಧಾರವಿತ್ತು. ಕೋವಿಡ್ ನಂತ ಸನ್ನಿವೇಶದಲ್ಲಿ ಜನ ಸತ್ತು ಹೋಗಬಹುದಾಗಿತ್ತು ಹಳ್ಳಿಗಳಲ್ಲಿ. ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ನಮ್ಗೆ ಆಸರೆ ಆಗಿತ್ತು. ಇವತ್ತು ನೀವು ನಿಜವಾಗ್ಲೂ ಈ ಖಾತ್ರಿಯಲ್ಲಿ ಈ ಒಂದು ಕಾಯ್ದೆಯಲ್ಲಿ ಏನೇ ದೋಷ ಇತಿಮಿತಿಗಳಿದ್ರೆ ಅದನ್ನ ಬದಲಾಯಿಸಿ ಇನ್ನು ಜನಗಳಿಗೆ ಹೆಲ್ಪ್ ಆಗಿ ಇಂಪ್ರೂವ್ಮೆಂಟ್ ಮಾಡಿ, ಅದು ಬಿಟ್ಟು ಜನಗಳ ಹಕ್ಕನ್ನು ಕಿತ್ತುಕೊಳ್ಳೋ ರೀತಿಯಲ್ಲಿ ಇವತ್ತೇನು ಬದಲಾಯಿಸ್ತಾ ಇದ್ದಾರಲ್ಲ, ಖಂಡಿತವಾಗಿ ನಾವು ವಿರೋಧಿಸಬೇಕಾಗಿದೆ. ಸ್ನೇಹಿತರೆ, ಇದು ಉದ್ದೇಶ ಈಗಲ್ಲ, 10 ವರ್ಷದಿಂದ ಕೂಡ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಕಡೆಗಣಿಸಿದೆ. ಸಾಕಷ್ಟು ಇದಕ್ಕೆ ಒಂದು ಬಜೆಟ್ ಕೊಡೋದನ್ನು ಕೂಡ ಕಮ್ಮಿ ಮಾಡಿದ್ರು. ಈಗ ಮಾಡ್ತಾ ಇರೋದೇನು, ಕೇಂದ್ರ ಮತ್ತು ರಾಜ್ಯದ ಮೇಲೆ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಈ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ಕೇಂದ್ರೀಕರಿಸಿದೆ. ರಾಜ್ಯದ ಹಕ್ಕನ್ನು ಕಿತ್ತುವಂತ ಇದೆ, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ ಹಕ್ಕುಗಳನ್ನು ಕಿತ್ತುವಂತ ಇದೆ. ಕೇಂದ್ರ ಏನ್ ಹೇಳ್ತಾರೆ ಅದನ್ನು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಕಾಯ್ದೆಯಲ್ಲಿರೋದೇನು. ಈ ಸಂದರ್ಭದಲ್ಲಿ ಎಸ್.ಎಂ. ಶರ್ಮಾ, ಮಹೇಶ್ ನಾಡಗೌಡ, ಮಹೇಶ್ ಎಸ್.ಜಿ, ಈಶ್ವರ್, ವಿಶಾಲಾಕ್ಷಿ ಪಾಟೀಲ್, ವರುಣ್ ದೇಸಾಯಿ, ಸಂತೋಷ್ ಕುಮಾರ್ ಹಿರ್ವೆ, ಬಿರಾದರ್, ಸುಧಾಮಾ ದನ್ನಿ, ಮೀನಾಕ್ಷಿ ಬಾಳಿ, ಭೀಮಾಶಂಕರ್ ಮಾಡ್ಯಾಳ್, ಮೌಲಾ ಮುಲ್ಲಾ, ಸೂರ್ಯಕಾಂತ್ ಸೊನ್ನದ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.